ಯಾರಿಗೂ ಸೇಮ್ ನಮ್ಮ ಊರಲ್ಲಿ ಇಡೂರು ಆ ಕಡೆ ಎಲ್ಲ ಓಡಿಸ್ದಂಗಿದೆ. ಮಾಣಕಟ್ಟೆ ಟು ಕೊಲ್ಲೂರು ಹೋಗುವಾಗ ಮಧ್ಯೆ ಒಂದು ಪ್ಲೇಸ್ ಬರುತ್ತೆ ಇಡೂರು ಅಂತ, ಚಿತ್ತೂರಿಂದ ಮುಂದೆ. ಇನ್ನೊಂದು ವಿಷಯ ಏನಂದರೆ, ಬರುವಾಗ ಇಬ್ಬರು ಬಂದಿದ್ವಿ, ಹೋಗುವಾಗ ಇನ್ನಿಬ್ಬರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ರೈಡ್ಗೆ. ಅವ್ರು ಯಾರು ಏನು ಅಂತ ಅವ್ರು ಸಿಗ್ದವಾಗ ಹೇಳ್ತೀನಿ. ಅಣ್ಣ ಟೆಂಪಲಿಗೆ ಯಾವ ಕಡೆ? ಟೆಂಪಲ್ ಸ್ಟ್ರೈಟಾ? ಗುಡ್ ಮಾರ್ನಿಂಗ್. ನೀವು ಯಾವ ಟೈಮಲ್ಲಿ ವಿಡಿಯೋ ನೋಡ್ತಿದ್ರೋ ಗೊತ್ತಿಲ್ಲ. ಸೊ ಬಟ್ ನಾನಂತೂ ಸಾಟರ್ಡೆ ಮುಗೀತು, ಸಾಟರ್ಡೆಲ್ಲೇ ಸ್ಟೇ ಆಗಿದ್ದೆ. ಬೆಳಿಗ್ಗೆ 5 o'clock 5:15 ಹಂಗೆ ಹೊರಡೋಣ ಅಂತ ಇದ್ಬಿಟ್ಟಿದ್ವಿ ಸೀದಾ ಸುಬ್ರಹ್ಮಣ್ಯಕ್ಕೆ. ಬಟ್ ಆಗಲಿಲ್ಲ ಹೇಳೋಕ್ಕೆ. ಬಟ್ ತುಂಬ ಜನ ಡಿವೋಟೀಸ್ ಇಲ್ಲೇ ಮಲ್ಕೊಂಡಿದ್ರು. ಇದೆಲ್ಲ ಫುಲ್ ಆಗಿತ್ತು, ಮಲ್ಕೊಂಡಿದ್ರು. ಅವ್ರಿಗೆ ಕೆಲವೊಬ್ರಿಗೆಲ್ಲ ಸ್ಟೇನೇ ಸಿಕ್ಕಿರಲಿಲ್ಲ. ಬಟ್ ಸೊ ಈ ಚಾಪೆಗಳನ್ನೆಲ್ಲ ಕೊಡ್ತಾರೆ, ಸೊ ಅದನ್ನು ತೊಗೊಂಡು ಮಲ್ಕೊಂಡಿದ್ರು. ಬಟ್ ಪಾಪ ತುಂಬ ಚಳಿ ಬೇರೆ ಇದ್ದಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ನಾವಿವಾಗ 5 ಗಂಟೆಗೆ ಹೊರಡೋದಿತ್ತು, ಇವಾಗ 6:30 ಆಗಿಬಿಟ್ಟಿದೆ. ಅದೇ ಹೇಳಿದ್ನಲ್ಲ, ಡೆಸ್ಟಿನೇಷನಿಗೆ ಬಂದವಾಗ ಬೆಳಿಗ್ಗೆ ಹೇಳೋದೇ ದೊಡ್ಡ ಪ್ರಾಬ್ಲಮ್ಮು. ನೋಡೋಣ. ಲೆಟ್ಸ್ ಲೀವ್ ಫಾರ್ ಸುಬ್ರಹ್ಮಣ್ಯ. ಇಲ್ಲಿಂದ 80 ಅಯ್ಯೋ ಶಿಟ್, ಗಾಡಿ ಟಚ್ ಆಯಿತು ಅಡಿಗಡೆ. ಅದು ಸ್ವಲ್ಪ ಹಂಪ್ ಜಾಸ್ತಿ ಇತ್ತು, ಐ ಕ್ಯಾನ್ ಫೀಲ್ ಇಟ್. ಏನು ಹೇಳ್ತಿದ್ದೆ? ಸೊ 83 ಕಿಲೋಮೀಟರ್ ಸಮಥಿಂಗ್ ಇದೆ ಇಲ್ಲಿಂದ ಸುಬ್ರಹ್ಮಣ್ಯ, ಧರ್ಮಸ್ಥಳದಿಂದ. ಐ ಥಿಂಕ್ ಒಂದೇ ರೂಟ್ ಅನಿಸುತ್ತೆ. ರೂಟ್ ಚೆನ್ನಾಗಿತ್ತು ಲಾಸ್ಟ್ ಟೈಮಲ್ಲ ಐ ಥಿಂಕ್ ಹೋದವಾಗ. ಬೈಕಲ್ಲಿ ಹೋಗ್ಲಿಕ್ಕೆ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಇವತ್ತು. ಧರ್ಮಸ್ಥಳನೂ ಲಿಟ್ಲ್ ಫಾಗಿ ಇದೆ ಗುರು ಬೆಳಿಗ್ಗೆ. ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟ್ ಘಾಟ್ ಸೆಕ್ಷನಲ್ಲಿ ಬರುತ್ತಲ್ಲ ಇದು, ಐ ಮೀನ್ ಚಾರ್ಮಾಡಿ ಶಿರಾಡಿ ಘಾಟ್ ಇಳಿದ ತಕ್ಷಣ ಬರುತ್ತಲ್ಲ, ಹಾಗಾಗಿ ಲಿಟ್ಲ್ ಫಾಗಿ ಇದೆ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತೇ ಸ್ವಲ್ಪ ಜನ ಇದ್ದಾರೆ. ಹೇಗೆ ನಿನ್ನೆ ನಾವು ಇಷ್ಟೋ ಟೈಮಿಗೆ ಬಂದಿದ್ವಿ, ಈ ಟೈಮಲ್ಲೆಲ್ಲ ನಮ್ಗೆ ಆಲ್ಮೋಸ್ಟ್ ನಾವು ದರ್ಶನ ಆಗೋ ಟೈಮ್ ಇದ್ದಿತ್ತು ಅನಿಸುತ್ತೆ. ಬಟ್ ಇಷ್ಟೊಂದು ಜನ ಇದ್ದಿರಲಾಗಿತ್ತು ನಿನ್ನೆ. ಇವತ್ತು ತುಂಬ ಇದ್ದಾರೆ. ಇವತ್ತು ತುಂಬ ಇದ್ದಾರೆ ಗುರು. ಮಿಸ್ಟಿ ಸ್ವಲ್ಪ ಇದೆ, ಐ ಮೀನ್ ಫಾಗು. ಫುಲ್ ಕಾಡು ಅಲ್ಲ, ಫಾಗ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಫಸ್ಟು ಮಧ್ಯೆ ಹೋಗ್ತಾ ದಾರಿಲಿ ಆ ಸೌತ್ ಅಡ್ಕ ಮಹಾಗಣಪತಿ ಟೆಂಪಲ್ ಏನೋ ಇದೆ. ಸೊ ಆನ್ ದ ವೇ ಆದರೆ ನೋಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೀದಾ ಸುಬ್ರಹ್ಮಣ್ಯ ಹೊರಟ್ಬಿಡ್ಬೇಕು. ಎಷ್ಟೊಂದು ವಿಸಿಟ್ ಹಾಕ್ಬಿಟ್ರಿ ಸೀದಾ. ನೋಡೋಣ ಹೇಗಾಗುತ್ತೆ ಅಂತ. ಯಾರು ಗುರು ಇವನು? ಫುಲ್ ಆಪೋಸಿಟ್ ಲೈನಲ್ಲಿ ಇದ್ಬಿಟ್ಟಿದ್ದಾನೆ. ಒಳ್ಳೆ ಊಟಿ ಫೀಲ್ ಇದ್ದಂಗಿದೆ ಗುರು ಇದು. ವಾವ್, ಸಖತ್ತಾಗಿದೆ ಇದು ಮಾತ್ರ ವ್ಯೂ. ಆ ಫಾಗು, ಅಲ್ಲಿ ನದಿ ಬಂತಲ್ಲ, ಸೊ ಹಾಗಾಗಿ ಆಬ್ವಿಯಸ್ಲಿ ಆ ಥರ ಫಾಗ್ ಇದ್ದೇ ಇರುತ್ತೆ ಬೆಳಿಗ್ಗೆ. ಅಲ್ಟಿಮೇಟ್ ಗುರು, ಅಲ್ಟಿಮೇಟ್. ಸೊ ಅವಾಗ ಹೇಳ್ದ ಬಗ್ಗೆ ಆನ್ ದ ವೇನೇ ಇದೆ ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಸೊ ನೋಡೋಣ, ಇಲ್ಲಿಂದ 2 ಕಿಲೋಮೀಟ್ರ್ ಚಿಕ್ಕದೊಂದು ವಿಸಿಟ್ ಆಗಿಬಿಟ್ಟು ಸುಬ್ರಹ್ಮಣ್ಯ ಹೋಗೋಣ. ರೋಡ್ ಮಾತ್ರ ಚೆನ್ನಾಗಿದೆ ಗುರು. ಕ್ಯಾಶ್ಯೂ ಪ್ಲಾಂಟೇಶನ್ ನಡುವೆ. ಸೇಮ್ ನಮ್ಮ ಊರಲ್ಲಿ ಇಡೂರು ಆ ಕಡೆ ಎಲ್ಲ ಓಡಿಸ್ದಂಗಿದೆ. ಮಾಣಕಟ್ಟೆ ಟು ಕೊಲ್ಲೂರು ಹೋಗುವಾಗ ಮಧ್ಯೆ ಒಂದು ಪ್ಲೇಸ್ ಬರುತ್ತೆ ಇಡೂರು ಅಂತ, ಚಿತ್ತೂರಿಂದ ಮುಂದೆ. ಸೊ ಆ ಥರ ಪ್ಲೇಸಲ್ಲಿ ಓಡಿಸ್ದಾಗಿದೆ. ಸ್ಟ್ರೈಟ್ ಎಲ್ಲಿ ನಿಲ್ಸೋದು ಗಾಡಿನ? ಚಿಕ್ಕ ಟೆಂಪಲ್ ಆಯಿತಾ, ಇದಕ್ಕೆ ಆ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿ ಏನು ಮಾಡಿಲ್ಲ. ಸೊ ಅದಕ್ಕೆ ನಾನು ಲಾಸ್ಟ್ ಟೈಮ್ ವಿಸಿಟ್ ಆಗಿದವಾಗ ಸಖತ್ ಇಷ್ಟ ಆಗಿತ್ತು.
ರೋಡ್ ಸೈಕಾಗಿದೆ ಗುರು. ಒಬ್ಬ ಫುಲ್ ಎಷ್ಟೊಂದು ಡೀಪ್ ಆಗಿದೆ ನೋಡಿ. ಸೂರ್ಯನ ಬೆಳಕೆ ಇನ್ನೂ ಬಿದ್ದೇ ಇಲ್ಲ ಇಲ್ಲಿ. ಯಾವ ನದಿ ಗುರು, ಚೆನ್ನಾಗಿದೆ. ಇಲ್ಲಿಂದ ರೋಡ್ ಸ್ವಲ್ಪ ಸರಿ ಇದ್ದಿರಬೇಕು. ಇಷ್ಟ ತನಕ ಫುಲ್ ಪ್ಯಾಥೆಟಿಕ್ ಗುರು ರೋಡು. ರೋಡೇ ಇಲ್ಲ, ಬರೀ ಹೊಂಡಗಳೇ ಇದ್ದಿದ್ದು. ಚೆನ್ನಾಗಿ ಅನಿಸುತ್ತೆ ಈ ಥರ ರೋಡಲ್ಲಿ ಗಾಡಿ ಹೊಡೆಯೋದು. ಕೆಲವೊಂದು ಕಡೆ ತುಂಬ ನ್ಯಾರೋ ಇದೆ ರೋಡ್ಗಳು, ಒಂದೇ ಗಾಡಿ ಹೋಗೋಕ್ಕಾಗೋದು. ಹಳ್ಳಿ ರೂಟಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇದೇ ಥರ ರೂಟು ನಮ್ಮೂರ ಕಡೆನೂ ಸೇಮ್ ಇದೆ, ಡಿಫ್ರೆನ್ಸೇ ಇಲ್ಲ. ಕೆಲವೊಮ್ಮೆ ಎರಡು ಪಿಕ್ಚರ್ ತೋರಿಸ್ಬಿಟ್ಟು ಯಾವ್ದು ನಿಮ್ಮೂರು ಅಂತ ಕೇಳಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಥರ ಹಿಂಗಿದೆ, ಆ ಥರ ಇದೆ ರೂಟು. ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಈ ಥರ ಪ್ಲೇಸ್ಗೆಲ್ಲ ಬಂದವಾಗ ನಿಮಗೆ ಮ್ಯಾಪೇ ಬೇಕಾಗಿಲ್ಲ. ನಾನು ಮ್ಯಾಪ್ ಹಾಕಿರೋದೇ ನೋಡಿದ್ದೀರ ನೀವು? ಹಾಕೇ ಇಲ್ಲ ನಾನು. ಸ್ಟ್ರೈಟು ಬ್ಯಾಂಗ್ಳೂರಿಂದ ಸಕಲೇಶ್ಪುರ ತನಕ ಸ್ಟ್ರೈಟ್ ರೂಟು. ಅಲ್ಲಿಂದ ಒಂದೇನೋ ಡಿವಿಯೇಷನ್ಸ್ ಇದೆ, ಶಿರಾಡಿ ಘಾಟ್ಗೆ, ಸೀದಾ ಧರ್ಮಸ್ಥಳ. ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೂ ನಿಮ್ಗೇನು ರೂಟ್ ಬೇಡ. ಬಂದಿರೋ ದಾರಿಯಲ್ಲೇ ವಾರದ ವಾಪಸ್ ಬಂದರೆ ಆಯಿತು. ಸಿಂಪಲ್. ಇಲ್ಲೆಲ್ಲಿ ಇದೆಯಾ ಶಾಪು? ನನ್ನ ಹೋಟೆಲ್ ಇದೆ, ಆಗೋಣ ಇಲ್ಲೇ ಟೀನಾ. ಐ ಥಿಂಕ್ ವಿ ಆರ್ ಕ್ಲೋಸ್ ಟು ಸುಬ್ರಹ್ಮಣ್ಯ. ಮತ್ತು ಅಲ್ಲಿ ಅಯ್ಯಬ್ಬಾ ಶಿಟ್, ಅಲ್ಲೇನು ಸಿಗುತ್ತೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ನಾನು ಟೀ ಹಾಕೊಂಬೇಡ. ಹಾಂ, ಲೊಕೇಶನ್ ಮಾತ್ರ ಸೈಕಾಗಿತ್ತು. ಒಂದು ಒಳ್ಳೆ ನಾಷ್ಟ, ಒಂದು ಒಳ್ಳೆ ಟೀ ಬ್ರೇಕು. ಇನ್ನು ಕೇವಲ 10-12 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಸುಬ್ರಹ್ಮಣ್ಯಕ್ಕೆ, ಅಷ್ಟೇ. ಇನ್ನೊಂದು ವಿಷಯ ಏನಂದರೆ, ಬರುವಾಗ ಇಬ್ಬರು ಬಂದಿದ್ವಿ, ಹೋಗುವಾಗ ಇನ್ನಿಬ್ಬರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ರೈಡ್ಗೆ. ಅವ್ರು ಯಾರು ಏನು ಅಂತ ಅವ್ರು ಸಿಗ್ದವಾಗ ಹೇಳ್ತೀನಿ. ಇವಾಗ ನಾನು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಅವ್ರು ಧರ್ಮಸ್ಥಳದಲ್ಲಿ ಜಾಯ್ನ್ ಆಗಬೇಕಿತ್ತು, ಸೊ ಆಗಲಿಲ್ಲ. ಸೊ ಸುಬ್ರಹ್ಮಣ್ಯದಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿಂದ ಅವ್ರನ್ನ ಜೊತೆ ಕೂಡಿ ರೈಡ್ ಕಂಟಿನ್ಯೂ ಆಗುತ್ತೆ. ಲೆಟ್ಸ್ ಸಿ ಯಾರಂತ. ಎಂಟ್ರ್ ಆಗಿಬಿಟ್ಟು ನಾವು ಕುಕ್ಕೆಗೆ ಹೆಂಗೆ, ಯಾವ ಕಡೆ ಗುರು ಟೆಂಪಲ್ಲು? ಟೆಂಪಲ್ ಮುಂದ್ಗಡೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತಾಯಿದೆ. ಅಣ್ಣ ಟೆಂಪಲಿಗೆ ಯಾವ ಕಡೆ? ಟೆಂಪಲ್ ಸ್ಟ್ರೈಟಾ? ಬಂದಿದ್ದೆ ಆದರೂ ಕನ್ಫ್ಯೂಸ್ ಆಗ್ತಾಯಿದೆ. ಇರಲಿ, ಸ್ಟ್ರೈಟ್ ಅಂತೆ. ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಜನ ಕಮ್ಮಿನೇ ಇರ್ತಾರೆ ವೆನ್ ಕಂಪೇರ್ಡ್ ಟು ಧರ್ಮಸ್ಥಳ. ನೋಡೋಣ.
ಆಲ್ರೆಡಿ ಹೊರಡ್ಬಿಟ್ಟಿದ್ದೀವಿ. ಒಂದು ಹಾಫ್ ಆನ್ ಅವರ್ 3/4 ಗಂಟೆ ಆಯಿತು ದರ್ಶನ ಆಗೋದು ಅಂತ ಹೇಳಿದ್ರೆ. ಅಷ್ಟೊಂದೇ ಜನ ಏನಿರಲಿಲ್ಲ, ಬಟ್ ಆದರೂ ಜನ ಇದ್ದರು, ಮಾಡ್ರೇಟ್ ಆಗಿತ್ತು. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಜೊತೆ ಇನ್ನಿಬ್ರು ಜಾಯ್ನ್ ಆಗ್ತಿದ್ರು ಅಂತ ಹೇಳಿದೆ, ಬಟ್ ಅವರು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಬರೋದೇ ಲೇಟ್ ಆಯಿತು. ನಾವು ದರ್ಶನ ಮುಗಿಸ್ಕೊಂಬಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಜಸ್ಟ್ ಬಂದಿದ್ರು ಇವಾಗ. ಸೊ ನಮ್ಗೆ ಆಲ್ರೆಡಿ ಲೇಟ್ ಆಗ್ತಾ ಇರೋದ್ರಿಂದ ಬಿಸಿಲಲ್ಲಿ ಗಾಡಿ ಹೊಡಿಯೋದು ತುಂಬ ಕಷ್ಟ. ಹಾಗಾಗಿ ಸೊ ನಮ್ಮ ದರ್ಶನ ಮುಗಿಸ್ಕೊಂಡು ಬೆನ್ನಿ ಬರ್ತಾರೆ. ಒಂದು ವೇಳೆ ಅಲ್ಲೇ ಜಾಯ್ನ್ ಅದೇ ಮಧ್ಯೆ ಎಲ್ಲಾದರೂ ಸಕಲೇಶ್ಪುರ, ಹಾಸನ ಅಲ್ಲೆಲ್ಲಾದರೂ ಜಾಯ್ನ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಟೈಮ್ ಸಿಗ್ತಾರೆ. ಯೂಶ್ವಲಿ ಎನಿಹಾವ್ ಬೆಂಗಳೂರು ಅವರೇ ಅವರು. ಅವ್ರು ಬೆಂಗಳೂರು ಅವರೇ, ನೋಡೋಣ ಸಿಗ್ತಾರೆ. ಹೆಂಗಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳದಲ್ಲಿ ಪರಿಚಯ ಆದರು. ಸೊ ನಮ್ಮದು ಅವ್ರದ್ದು ಐಟಿನರಿ ಸೇಮ್ ಇದ್ದಿತ್ತು. ಅಂದರೆ ಧರ್ಮಸ್ಥಳ ಅಲ್ಲಿ ಸ್ಟೇ, ಅದಾದ ನಂತರ ಬೆಳಿಗ್ಗೆ ನೆಕ್ಸ್ಟ್ ಡೇ ಸುಬ್ರಹ್ಮಣ್ಯ, ದೆನ್ ಲೀವ್ ಫಾರ್ ಬ್ಯಾಂಗ್ಳೂರ್. ಸೊ ಹಾಗಾಗಿ ನಾವು ಹೋದೆಲ್ಲ ಅವ್ರು ಸಿಕ್ಕಿದ್ರು. ನೋಡೋಣ ಇನ್ನೊಮ್ಮೆ ಸಿಗ್ತಾರೆ ಅಂತ. ಸೊ ಇವಾಗ ಏನಿಲ್ಲ, ಸೀದಾ ಬ್ಯಾಂಗ್ಳೂರು ಕಡೆ ರೈಡ್ ಅಷ್ಟೇ. ಹೆಂಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಈ ಬಿಸಿಲಲ್ಲಿ ಹೊಡೆಯೋದಂದರೆ ಅಬ್ಬಾ, ಅದಕ್ಕೆ ನಾನು ಎಣ್ಸ್ಕೊಂಡಿದ್ದೆ 5:15 ಎದ್ಬಿಟ್ಟು 6:15 ಇಲ್ಲಿ ದರ್ಶನ ಮುಗಿಸ್ಬಿಟ್ಟು ಸುಬ್ರಹ್ಮಣ್ಯದಲ್ಲಿ ಸೀದಾ ಹೊರಟ್ರೆ ಆರಾಮ್ ಬೆಂಗಳೂರು ಅಂತ. ಬಟ್ ಇವಾಗ ಈ ಬಿಸಿಲಲ್ಲಿ ಗೊತ್ತಿಲ್ಲ, ಬಟ್ ಹೊಡಿಲೇಬೇಕು, ಏನೂ ಮಾಡೋಂಗಿಲ್ಲ. ಅದು ಹೈವೇದಲ್ಲಿ ಬಿಸಿಲು ಉರಿ.